ನಮಸ್ಕಾರ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೇ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಧರ್ಮವಾಹಿನಿಯ ಎಲ್ಲ ವೀಕ್ಷಕರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ದಿವಸ ನಾವು ಎಷ್ಟು ಕಷ್ಟವನ್ನು ಪಟ್ಟರೂ ಕೂಡ ಆ ಭಗವಂತ ಎನ್ನುವಂಥವನು ನಾವು ಆ ಒಂದು ಕಷ್ಟಕ್ಕೆ ಪ್ರತಿಫಲವಾಗಿ ಏನು ಸಲ್ಲಬೇಕು, ನಮಗೇನು ಸಿಗಬೇಕು ಅದಕ್ಕೆ ಸತ್ಪಾತ್ರರು ಹೌದು, ನಮ್ಮಲ್ಲಿ ಆ ಒಳ್ಳೆಯ ಗುಣಗಳು ಇದೆಯೋ ಎನ್ನುವಂಥ ರೀತಿಯಲ್ಲಿ ಏನನ್ನು ಅವನು ಕೊಡಬೇಕು, ವರವಾಗಿ ಕೊಡಬೇಕು ಅಂತಂದರೂ ಕೂಡ ಪರೀಕ್ಷೆಯನ್ನು ಮಾಡಿ ಕೊಡ್ತಾನೆ ಎನ್ನುವಂಥ ವಿಚಾರದ ಬಗ್ಗೆ ಒಂದು ಕಥೆಯ ಮುಖಾಂತರವಾಗಿ ಹೌದೋ ಅಲ್ಲವೋ ಎನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಳೋಣ. ತಾನು ಅಸ್ತ್ರಗಳನ್ನು ಸ್ವೀಕಾರ ಮಾಡಬೇಕು ಅಂತ ಅರ್ಜುನ ಆ ಪರಮೇಶ್ವರನ ಕುರಿತು ಕಠೋರವಾದ ತಪಸ್ಸನ್ನು ಮಾಡಿರ್ತಾನೆ. ಆ ತಪಸ್ಸಿಗೆ ಅನುಗುಣವಾಗಿ ಅವನಿಗೆ ವರವನ್ನು ಅನುಗ್ರಹ ಮಾಡಬೇಕು. ಹಾಗಾಗಿ ಭಗವಂತನಾಗಿರ್ತಕ್ಕಂಥ ಶಂಕರ ಧರೆಗಿಳಿದು ಬರ್ತಾನೆ. ಬರುವಂತಹ ಸಂದರ್ಭದಲ್ಲಿ ಇವನನ್ನು ಪರೀಕ್ಷಿಸಿ ತದನಂತರದಲ್ಲಿ ಅವನಿಗೆ ಬೇಕಾಗಿರ್ತಕ್ಕಂಥ ವರವನ್ನು ಕೊಡೋಣ ಎನ್ನುವಂಥ ಭಾವನೆಯಿಂದ ಅವನು ಕಿರಾತನ ವೇಷವನ್ನು ಧರಿಸ್ತಾನೆ, ಅಂದರೆ ಬೇಟೆಗಾರರ ವೇಷವನ್ನು ಧರಿಸ್ತಾನೆ. ಅವನು ಬೇಟೆಗಾರರ ವೇಷವನ್ನು ಧರಿಸಿದ್ದರಿಂದ ಅವನ ಹೆಂಡತಿಯಾಗಿರ್ತಕ್ಕಂತಹ ಪಾರ್ವತೀ ದೇವಿಯು ಕೂಡ ಕಿರಾತೆಯಾಗಿ ಒಂದು ಬೇಟೆಗಾರನ ಹೆಂಡತಿಯಾಗಿ ಅವನ ಜೊತೆಗೆ ಬರ್ತಾಳೆ. ಹಾಗೆ ಅವನ ಕಿಂಕರರು ಕೂಡ ಅವನ ಜೊತೆಗೆ ಬೇಟೆಗಾರರ ಒಂದು ರೂಪ ಧರಿಸಿಯೋ ಅಲ್ಲಿಗೆ ಎಲ್ಲರೂ ಕೂಡ ಬರುವಂಥದ್ದು. ಆ ಪರಮೇಶ್ವರನು ಬರ್ತಕ್ಕಂತಹ ಸಂದರ್ಭದಲ್ಲಿ ಈ ಅರ್ಜುನನ ತಪಸ್ಸಿನ ನಡೀತಾ ಇದೆ, ಈಶ್ವರನ ಸ್ಮರಣೆಯನ್ನು ಮಾಡ್ತಾ ಇದ್ದಾನೆ. ಆಗ ಅದೇ ಸಮಯಕ್ಕೆ ಸರಿಯಾಗಿ ಮೂಕಾಸುರ ಎನ್ನುವಂತಹ ಒಬ್ಬ ರಾಕ್ಷಸ ವರಾಹ ಹಂದಿಯ ವೇಷವನ್ನು ಧರಿಸಿ ಆ ಅರ್ಜುನನನ್ನು ತಿನ್ನುವುದಕ್ಕೋಸ್ಕರವಾಗಿ ಬರ್ತಾನೆ. ಆಗ ಅರ್ಜುನ ಆ ಒಂದು ಹಂದಿಗೆ ಹೇಳ್ತಾನೆ, ನಾನು ಯಾರಿಗೂ ಇಲ್ಲಿ ತೊಂದರೆ ಕೊಡುವುದಕ್ಕೋಸ್ಕರವಾಗಿ ಬಂದಿರತಕ್ಕಂಥವನಲ್ಲ, ಆದರೂ ಕೂಡ ನೀನೇನಾದರೂ ನನ್ನನ್ನು ತಿನ್ನುವುದಕ್ಕೋ ಸಾಯಿಸುವುದಕ್ಕೋ ಬರ್ತಾ ಇದ್ದೀಯಾ ಅಂತಾದರೆ ಅಲ್ಲಿಯೇ ನಿಲ್ಲು, ಒಂದು ಕ್ಷಣದಲ್ಲಿ ಒಂದು ಶರದಲ್ಲಿ ನಿನ್ನನ್ನು ನಾನು ಸಾಯಿಸಿ ಬಿಡ್ತೇನೆ, ಕೊಂದು ಕೆಡುಹುತ್ತೇನೆ ಅಂತ ಹೇಳಿ ಅರ್ಜುನ ಹೇಳ್ತಾನೆ. ಇನ್ನೇನು ಬಾಣವನ್ನು ಅರ್ಜುನ ಬಿಡಬೇಕು. ಆಗ ಈ ಕಿರಾತನ ವೇಷದಲ್ಲಿ ಬಂದಿರತಕ್ಕಂತಹ ಪರಮೇಶ್ವರ ಹೇಳ್ತಾನೆ, ಇದು ನನ್ನ ಗುರಿ, ಮೊಟ್ಟ ಮೊದಲು ನೋಡಿರ್ತಕ್ಕಂಥವನು ನಾನು, ಹಾಗಾಗಿ ನೀನು ಬಾಣವನ್ನು ಬಿಡಬೇಡ, ನಾನು ಬಾಣವನ್ನು ಬಿಡ್ತೇನೆ ಅಂತ ಹೇಳಿ ಪರಮೇಶ್ವರ ಹೇಳ್ತಾನೆ. ಇದ್ಯಾವುದಕ್ಕೂ ಗಮನವನ್ನೇ ಕೊಡದೆ ಅರ್ಜುನ ತಾನು ಬಾಣವನ್ನು ಬಿಟ್ಟು ಬಿಡ್ತಾನೆ. ಅದೇ ಸಂದರ್ಭಕ್ಕೆ ಈ ಕಿರಾತನು ಅಂದರೆ ಪರಮೇಶ್ವರನು ಕೂಡ ಬಾಣವನ್ನು ಬಿಡ್ತಾನೆ. ಇಬ್ಬರೂ ಬಿಟ್ಟಂತಹ ಬಾಣ ಸರಿಯಾದ ಒಂದೇ ಕ್ಷಣಕ್ಕೆ ಆ ಒಂದು ಹಂದಿಗೆ ನಾಟುವಂಥದ್ದು, ಹಂದಿಗೆ ಚುಚ್ಚಿಕೊಳ್ಳುವಂಥದ್ದು. ಆ ಕ್ಷಣಕ್ಕೆ ಹಂದಿ ಅಲ್ಲಿಯೇ ಸತ್ತು ಹೋಗುವಂಥದ್ದು. ಈಗ ಕಿರಾತ ಹೇಳಲಿಕ್ಕೆ ಆರಂಭ ಮಾಡ್ತಾನೆ, ಅಂದರೆ ಪರಮೇಶ್ವರ, ನಾನು ನೋಡಿರ್ತಕ್ಕಂತಹ ಬೇಟೆಯನ್ನು ನೀನು ಬಾಣವಾಗಿ ಹೊಡೆದೆ. ಆಗ ಅರ್ಜುನ ಹೇಳುವಂಥದ್ದು, ಒಬ್ಬ ಬೇಟೆಗಾರನ ಲಕ್ಷಣ ಏನು, ಯಾವನೋ ಒಬ್ಬ ಮೊದಲೇ ಗುರಿಯನ್ನು ಇಟ್ಟಿದ್ದಾನೆ, ಅವನ ಗುರಿಯನ್ನು ಹೊಡೆಯುವಂತಕ್ಕಿಂತ ಮೊದಲು ಇದು ನನ್ನ ಗುರಿ ಎನ್ನುವಂತಹ ರೀತಿಯಲ್ಲಿ ಮಧ್ಯಕ್ಕೆ ಪ್ರವೇಶಿಸಿ ಬಾಣವನ್ನು ಹೊಡೆಯುವಂಥದ್ದು ಬೇಟೆಗಾರರ ಧರ್ಮವಲ್ಲ, ನಿನ್ನ ಧರ್ಮವಲ್ಲ ಇದು. ನಾನು ಮೊದಲು ಬಾಣವನ್ನು ಹೂಡಿದ್ದರಿಂದ ಇದು ನನ್ನ ಬೇಟೆಯಾಗಿತ್ತು, ನೀನು ತಪ್ಪನ್ನು ಮಾಡಿದ್ದೀಯಾ ಅಂತ. ಆಗ ಆ ಕಿರಾತ ಹೇಳುವಂಥದ್ದೇನೋ, ಇಲ್ಲ ನಾನು ಮೊದಲು ನೋಡಿರ್ತಕ್ಕಂಥವನು, ನಾನು ಹೊಡೆದಿದ್ದು ಸರಿ ಇದೆ, ನೀನು ಹೊಡೆದಿರ್ತಕ್ಕಂಥದ್ದು ತಪ್ಪು. ಈ ರೀತಿಯಾಗಿ ಒಬ್ಬರಿಗೊಬ್ಬರು ಮಾತನಾಡುತ್ತಾ ಕಟ್ಟ ಕಡೆಯಲ್ಲಿ ಯುದ್ಧ ಎನ್ನುವಂಥದ್ದು ಆರಂಭವಾಯಿತು. ಅರ್ಜುನ ಏನು ಮಾಡ್ತಾನೆ, ಅಗ್ನಿದೇವರ ಅನುಗ್ರಹದಿಂದ ಸಿಕ್ಕಿರ್ತಕ್ಕಂತಹ ಅಕ್ಷಯ ತೂಣೀರ ಅಂದರೆ ಬತ್ತಳಿಕೆ, ಬಾಣವನ್ನು ಇಟ್ಟುಕೊಳ್ಳುವಂತಹ ಒಂದು ಬತ್ತಳಿಕೆ, ಅದರಲ್ಲಿ ವಿಶೇಷವಾಗಿರ್ತಕ್ಕಂಥದ್ದೇನು ಅರ್ಜುನನ ಬಳಿ ಇರ್ತಕ್ಕಂಥದ್ದು ಅಂದರೆ ಅವನು ಎಷ್ಟು ಬಾಣವನ್ನು ಕೂಡ ಆ ಬತ್ತಳಿಕೆಯಿಂದ ತೆಗೆಯಲಿ ಅದು ಅಕ್ಷಯವಾಗಿರ್ತಕ್ಕಂಥದ್ದು, ಅಂದರೆ ಖಾಲಿಯೇ ಆಗದೇ ಇರತಕ್ಕಂಥದ್ದು. ಆ ಒಂದು ಬತ್ತಳಿಕೆಯಿಂದ ಬಾಣವನ್ನು ತೆಗೆಯುವಂಥದ್ದು, ಬಾಣವನ್ನು ಹೂಡುವಂಥದ್ದು. ಹೀಗೆ ಬಾಣವನ್ನು ಬಿಡ್ತಾನೆ. ಎಷ್ಟು ಬಾಣವನ್ನು ಬಿಟ್ಟರೂ ಕೂಡ ಆ ಶಿವದೇವರು ಅಥವಾ ಕಿರಾತನನ್ನು ಸೋಲಿಸಲಿಕ್ಕೆ ಸಾಧ್ಯವೇ ಆಗಲಿಲ್ಲ. ಆ ಎಲ್ಲ ಬಾಣವನ್ನು ಕೂಡ ಖಂಡಿಸಿ ಬಿಡ್ತಾನೆ. ಕಟ್ಟ ಕಡೆಯಲ್ಲಿ ಅಕ್ಷಯ ತೂಣೀರದಲ್ಲೂ ಆ ಶಿವರ ಒಂದು ದೃಷ್ಟಿಯಿಂದಲೋ ಎನ್ನುವಂಥ ರೀತಿಯಲ್ಲಿ ಖಾಲಿಯಾಗುವಂಥದ್ದು, ಅಕ್ಷಯ ತೂಣೀರವೇ ಖಾಲಿಯಾಗುವಂಥದ್ದು, ಬಾಣವೇ ಬರದೇ ಇರತಕ್ಕಂಥ ಪರಿಸ್ಥಿತಿ. ಧನುಸ್ಸಿಲ್ಲ, ಬಾಣವಿಲ್ಲ, ಏನೂ ಇಲ್ಲ. ಕಟ್ಟ ಕಡೆಯಲ್ಲಿ ಏನು ಮಾಡ್ತಾನೆ, ಖಡ್ಗವನ್ನು ತೆಗೆದುಕೊಳ್ತಾನೆ. ಖಡ್ಗದಿಂದ ಅವನ ತಲೆಯನ್ನು ಹೊಡೆಯುವುದಕ್ಕೆ ಹೋದರೆ ಅಲ್ಲಿ ಆ ಖಡ್ಗವೇ
ಚೂರು ಚೂರಾಗಿ ಬಿದ್ದು ಹೋಯಿತು. ಅಸ್ತ್ರವೇ ಇಲ್ಲದ ಕಾರಣದಿಂದ ಮುಷ್ಟಿ ಯುದ್ಧವನ್ನು ಮಾಡೋಣ ಅಂತ ಮುನ್ನುಗ್ಗುತ್ತಾನೆ. ಅಲ್ಲಿಯೂ ಕೂಡ ಭಯಂಕರವಾದ ಯುದ್ಧವಾಗಿ ಇವನು ನಿತ್ರಾಣನಾಗಿ ಬಿಡ್ತಾನೆ. ಶಕ್ತಿಯೇ ಇಲ್ಲ. ಅರ್ಜುನನಿಗೆ ಆಗ ಅನ್ನಿಸುವಂಥದ್ದು, ಅರೆ ಎಂಥೆಂಥವರನ್ನೋ ನಾನು ಸೋಲಿಸತಕ್ಕಂಥವನು. ಈ ಕಿರಾತನ ಬಳಿ ಬಿಲ್ಲಿನಲ್ಲೂ ಸೋತೆ, ಖಡ್ಗದಲ್ಲೂ ನುಚ್ಚು ನೂರಾಗಿ ಸೋತೆ, ಈಗ ಮುಷ್ಟಿಯುದ್ಧದಲ್ಲೂ ಈ ನಿತ್ರಾಣನಾಗುವಂತಹ ಪರಿಸ್ಥಿತಿ ನನಗೆ ಬಂತಲ್ಲ ಅಂತ ಅವನು ಬೇಸರಕ್ಕೆ ಒಳಪಡ್ತಾನೆ. ಇನ್ನೇನೂ ಮಾಡಲಿಕ್ಕೆ ಸಾಧ್ಯವಿಲ್ಲ ಎನ್ನುವಂತಹ ಪರಿಸ್ಥಿತಿಯಲ್ಲಿ ಅಲ್ಲಿಯೇ ಆ ಭೂಮಿಯ ಮೇಲೆ ಕುಳಿತು ಆ ಮಣ್ಣಿನಿಂದಲೇ ಶಿವಲಿಂಗ ನಿರ್ಮಾಣವನ್ನು ಮಾಡ್ತಾನೆ. ಭಗವಂತ ನೀನೇ ನನಗೆ ಗತಿ, ಇನ್ನು ನನ್ನಿಂದ ಏನು ಮಾಡಲಿಕ್ಕೆ ಸಾಧ್ಯವೇ ಆಗುತ್ತಿಲ್ಲ ಎನ್ನುವಂತಹ ಭಾವನೆಯಿಂದ ಆ ವನದಲ್ಲೇ ಅಲ್ಲೇ ಸುತ್ತಮುತ್ತಲಿನಲ್ಲೇ ಇರ್ತಕ್ಕಂತಹ ಹೂವುಗಳನ್ನೆಲ್ಲ ತೆಗೆದುಕೊಂಡು ಬಂದು ಒಂದು ಮಾಲೆಯ ಆಕಾರವನ್ನು ಮಾಡಿ ತಾನೇ ನಿರ್ಮಿಸಿರ್ತಕ್ಕಂತಹ ಆ ಮಣ್ಣಿನ ಲಿಂಗಕ್ಕೆ ಅರ್ಪಿಸಿ ಧ್ಯಾನಾಸಕ್ತನಾಗ್ತಾನೆ. ಕಣ್ಣನ್ನು ಮುಚ್ಚಿ ಆ ಶಿವ ಸ್ಮರಣೆಯನ್ನು ಮಾಡ್ತಾನೆ. ಶಿವ ಸ್ಮರಣೆಯನ್ನು ಮಾಡಿ ಯಾವಾಗ ಅವನು ಕಣ್ಣನ್ನು ತೆರೀತಾನೋ ಆಗ ಅವನು ಹಾಕಿರ್ತಕ್ಕಂತಹ ಹೂವಿನ ಹಾರ ಆ ಲಿಂಗದಲ್ಲಿ ಇರೋದಿಲ್ಲ. ಎಲ್ಲಿ ಹೋಯಿತು ಅಂತ ವಿಚಾರ ಮಾಡಿದಾಗ ಆ ಕಿರಾತನ ಕೊರಳಿನಲ್ಲಿ ಆ ಹೂವಿನ ಹಾರ ಇತ್ತು. ಆಗ ಅವನಿಗೆಲ್ಲವೂ ಅರ್ಥ ಆಯಿತು. ಬಂದಿರತಕ್ಕಂಥವನು ಸಾಮಾನ್ಯನಾಗಿರ್ತಕ್ಕಂತಹ ಕಿರಾತನಲ್ಲ, ಸಾಕ್ಷಾತ್ ಪರಮೇಶ್ವರನೇ ಧರೆಗಿಳಿದು ನನಗೆ ಆಶೀರ್ವಾದವನ್ನು ಮಾಡುವುದಕ್ಕೋಸ್ಕರವಾಗಿ ಬಂದಿದ್ದಾನೆ. ದೀರ್ಘವಾಗಿ ಸಾಷ್ಟಾಂಗವಾದ ನಮಸ್ಕಾರವನ್ನು ಮಾಡಿ ಆ ಈಶ್ವರನ ಒಂದು ನಾಮಸ್ಮರಣೆಯನ್ನು, ಜಪವನ್ನು, ಸ್ತೋತ್ರವನ್ನು ಮಾಡ್ತಾನೆ. ಪ್ರಸನ್ನನಾದಂತಹ ಪರಮೇಶ್ವರ ಸಪತ್ನೀಕನಾಗಿ ಪಾರ್ವತೀ ದೇವಿಯ ಜೊತೆಯಲ್ಲಿ ಅವನು ತನ್ನ ಮೂಲ ರೂಪ ಧಾರಣೆಯನ್ನು ಮಾಡಿ ಅವನಿಗೆ ಆಶೀರ್ವಾದವನ್ನು ಮಾಡುವುದರ ಜೊತೆಗೆ ಯಾವ ಅಕ್ಷಯ ತೂಣೀರವೂ ಕೂಡ ಬತ್ತಿ ಹೋಗಿತ್ತು ಅದು ಮೊದಲಿನ ಶಕ್ತಿಯನ್ನು ಪಡೆಯುವಂತಹ ರೀತಿಯಲ್ಲಿ ಆಶೀರ್ವಾದವನ್ನು ಮಾಡಿ ಕಡೆಯಲ್ಲಿ ಯಾರಿಂದಲೂ ಕೂಡ ಅದನ್ನು ಭಗ್ನಗೊಳಿಸಲಾಗದಂತಹ ಸಂಪೂರ್ಣ ಬ್ರಹ್ಮಾಂಡವನ್ನೇ ಸುಟ್ಟು ಬಿಡಬಲ್ಲಂತಹ ಶಕ್ತಿಯುಳ್ಳಂತಹ ಪಾಶುಪತ ಎನ್ನುವಂತಹ ಅಸ್ತ್ರವನ್ನು ಅರ್ಜುನನಿಗೆ ಉಪದೇಶವನ್ನು ಮಾಡ್ತಾನೆ. ಆ ಅಸ್ತ್ರ ಎಷ್ಟು ಪ್ರಖರವಾಗಿ ಶಕ್ತಿ ಇದೆ ಅಂತಂದರೆ ಒಮ್ಮೆ ಅದನ್ನು ಹೂಡಿದಂತಂದರೆ ಸಂಪೂರ್ಣ ಬ್ರಹ್ಮಾಂಡವೇ ಅಲ್ಲೋಲ ಕಲ್ಲೋಲವಾಗುವಂಥದ್ದು. ಅಷ್ಟು ಶಕ್ತಿಯುತವಾಗಿರ್ತಕ್ಕಂತಹ ಅಸ್ತ್ರವನ್ನು ಉಪದೇಶವನ್ನು ಮಾಡಿ ಮುಂದಿನ ಬರ್ತಕ್ಕಂತಹ ಕಾಲದಲ್ಲಿ ಎಲ್ಲವೂ ಕೂಡ ನಿಮಗೆ ವಿಜಯವೇ ಆಗುತ್ತದೆ ಅಂತ ಹೇಳಿ ಆ ಭಗವಂತ ಅಲ್ಲಿಂದ ಅದೃಶ್ಯನಾಗ್ತಾನೆ. ಈ ರೀತಿಯಾಗಿ ಆ ಅರ್ಜುನನಿಗೆ ತಪಸ್ಸನ್ನು ಆಚರಣೆ ಮಾಡಿದರೂ ಕೂಡ ಅವನು ಸಪಾತ್ರನು, ಅವನು ಒಳ್ಳೆಯವನು, ಕೊಡ್ತಕ್ಕಂತಹ ವಿದ್ಯೆಯನ್ನು ವರವನ್ನು ಒಳ್ಳೆಯ ಕೆಲಸಕ್ಕೆ ಅವನು ಉಪಯೋಗವನ್ನು ಮಾಡ್ತಾನೋ, ಅವನ ಒಂದು ತಾಳ್ಮೆ ಎಷ್ಟಿದೆ ಎನ್ನುವಂಥ ಎಲ್ಲ ವಿಚಾರವನ್ನು ಕೂಡ ಆ ಭಗವಂತ ಕಿರಾತನ ರೂಪದಲ್ಲಿ ಬಂದು ಪ್ರದರ್ಶಿಸಿ ಅವನ ಈ ಪ್ರಪಂಚಕ್ಕೆ ನಮಗೆ ಸಾರಿ ಹೋಗುತ್ತಾನೆ, ಅದೃಶ್ಯನಾಗುತ್ತಾನೆ. ಆ ಕಥೆಯಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು ಅಂದರೆ, ನಾವು ಏನನ್ನೇ ಮಾಡಲಿ ಮತ್ತೊಂದಷ್ಟು ಪರೀಕ್ಷೆಯನ್ನು ನಾವು ಫೇಸ್ ಮಾಡ್ತಾ ಇದ್ದೀವಿ ಅಂತಂದರೆ, ಪರೀಕ್ಷೆಗೆ ಒಳಗಾಗ್ತಾ ಇದ್ದೀವಿ ಅಂತಂದರೆ ಮುಂದೆ ಯಾವುದೋ ಒಂದು ಒಳಿತು ನಮ್ಮನ್ನು ಅರಸಿ ಬರ್ತಾ ಇದೆ. ಭಗವಂತ ಯಾವಾಗಲೂ ಕೂಡ ನಮಗೇನನ್ನಾದರೂ ಕೊಡ್ತಾನೆ ಅಂತಂದರೆ ನಾವು ಎಷ್ಟು ಕಷ್ಟಪಟ್ಟರು ಮತ್ತೊಂದಷ್ಟು ದಿವಸಗಳ ಕಾಲಗಳ ಸಮಯವನ್ನು ಸ್ವೀಕಾರ ಮಾಡಿ ಕಡೆಯಲ್ಲಿ ಕೊಡ್ತಾನೆ. ಯಾಕೆ? ಅದಕ್ಕೆ ನಾನು ಯೋಗ್ಯನು, ಆ ಒಂದು ವರವನ್ನು ಅಥವಾ ಒಂದು ಫಲವನ್ನು ಸ್ವೀಕಾರ ಮಾಡುವುದಕ್ಕೆ ಆ ಯೋಗ್ಯತೆ ಎನ್ನುವಂಥದ್ದು ಇವನ ಬಳಿ ಇದೆಯೋ ಎನ್ನುವಂಥದ್ದನ್ನು ವಿಚಾರವನ್ನು ಮಾಡಿ ಕಡೆಯಲ್ಲಿ ಭಗವಂತ ಕೊಡ್ತಾನೆ. ಹಾಗಾಗಿ ಕಷ್ಟ ಒದಗಿ ಬಂದಿದೆ ಅಂತಂದರೆ ಅಲ್ಲಿಗೆ ನಾವು ನಿಲ್ಲಿಸುವಂಥದ್ದಲ್ಲ. ಆ ಕಷ್ಟದ ಕಡೆಯಲ್ಲಿ ಸುಖದ ಪ್ರಾಪ್ತಿ ನಮಗೆ ಆಗಿಯೇ ಆಗ್ತದೆ, ಯಾವಾಗ ಯೋಗ್ಯತೆ ಎನ್ನುವಂಥದ್ದು ನಮ್ಮಲ್ಲಿ ಇದೆ ಅಂತಂದಾಗ. ಹಾಗಾಗಿ ನಾವು ಸತ್ಪಾತ್ರರಾಗಿ ಒಳ್ಳೆಯ ಒಂದು ಯೋಗ್ಯತೆಯನ್ನು ಹೊಂದಿ ಜೀವನವನ್ನು ನಡೆಸೋಣ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಇಂತಹ ಕಥೆಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕೂ ಕೇಳುವುದಕ್ಕೂ ನಮ್ಮ ವಾಹಿನಿಯಾಗಿರ್ತಕ್ಕಂಥ ಧರ್ಮ ವಾಹಿನಿಯನ್ನು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ.